ಈ ಸ್ಟೋರಿಯನ್ನ ಬೆಂಗಳೂರಿನ ಜನತೆ ನೋಡ್ಲೇಬೇಕು. ಕಾರಣ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಸಿಟಿಗಳಲ್ಲಿ ಆ ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ನಿಮ್ಮ ವಾಹನಗಳನ್ನ ನಿಲ್ಲಿಸಿದ್ರೆ, ಅದರಲ್ಲೂ ಪ್ರಮುಖವಾಗಿ ಹಳೆ ವಾಹನಗಳನ್ನ ನಿಲ್ಲಿಸಿದ್ರೆ ಸೀದಾ ನಿಮ್ಮ ವಾಹನಗಳು ಗುಜರಿ ಅಂಗಡಿಗೆ ಸೇರ್ತವೆ. ಕಾರಣ ಇದೀಗ ಟೋಯಿಂಗ್ ರೂಲ್ಸ್ ಅನ್ನ ಅತ್ಯಂತ ಕಠಿಣವಾಗಿರತಕ್ಕಂಥ ನಿಯಮಗಳನ್ನ ಜಾರಿಗೆ ತರೋದ್ರ ಮುಖಾಂತರ ಮತ್ತೆ ಟೋಯಿಂಗ್ ಶುರುವಾಗಿದೆ. ಹಾಗಾಗಿ ಏನಾದರೂ ನಿಮ್ಮ ಹಳೆಯ ವಾಹನಗಳನ್ನ ಎಲ್ಲರಿಂದರಲ್ಲಿ ಪಾರ್ಕ್ ಅನ್ನ ಮಾಡಿದ್ರೆ ನಿಮ್ಮ ವಾಹನಗಳು ಸೀದಾ ಗುಜರಿ ಅಂಗಡಿಯಲ್ಲಿ ಸಿಗ್ತಾ ಇದಾವೆ. ಹಾಗಾದ್ರೆ ಯಾವೆಲ್ಲ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಿದೆ ರಾಜ್ಯ ಸರ್ಕಾರ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಾರ ದಟ್ಟಣೆಯಲ್ಲಿ 2ನೇ ಸ್ಥಾನ ಪಡೆದುಕೊಂಡು ಅತಿ ಹೆಚ್ಚು ಸಂಚಾರ ದಟ್ಟಣೆ ಇರುವಂತಹ ಜಿಲ್ಲೆ ಎನ್ನುವಂತಹ ಅಪಕೀರ್ತಿಗೆ ಪಾತ್ರ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ರಸ್ತೆಯ ಬದಿಯ ಇಕ್ಕೆಲಗಳಲ್ಲಿ ಹಳೆಯ ಕಾರುಗಳನ್ನ ನಿಲ್ಲಿಸಿರುವಂತದ್ದು. ಇದಕ್ಕೆ ಒಂದು ಪರಿಹಾರವನ್ನ ಕಲ್ಪಿಸಬೇಕು, ಈ ವಾಹನಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಜಿಬಿಎ ಅನೇಕ ವರ್ಷಗಳಿಂದ ಚರ್ಚೆಯನ್ನ ಮಾಡ್ತಾ ಇತ್ತು. ಸರ್ಕಾರದ ಮಟ್ಟದಲ್ಲೂ ಕೂಡ ಈ ಒಂದು ಚರ್ಚೆ ನಡೀತಾನೆ ಇತ್ತು. ಆದ್ರೆ ಆ ವಾಹನಗಳ ಎಲ್ಲಿ ಡಂಪ್ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸೋದ್ರಲ್ಲಿ ಸರ್ಕಾರ ವಿಫಲ ಆಗ್ತಾ ಇತ್ತು. ಆದ್ರೆ ಇದೀಗ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿರುವಂತಹ ಹಳೆ ಕಾರುಗಳನ್ನ ಡಂಪ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಯಾವ ರೀತಿ ಕಸಗಳನ್ನ ಹೋಗಿ ಡಂಪ್ ಮಾಡ್ತಾರೋ ಅದೇ ರೀತಿಯಾಗಿ ಈ ಹಳೆಯ ಕಾರುಗಳೇನಿದೆ, ಹಳೆಯ ವಾಹನಗಳೇನಿದೆ ಅವುಗಳನ್ನ ಡಂಪ್ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಲ್ಲಿಸಿರುವಂತಹ ವಾಹನಗಳೇನಿದೆ, ಸಾಲಾಗಿ ನಿಲ್ಲಿಸಿರುವಂತಹ ಹಳೆಯ ವಾಹನಗಳೇನಿರ್ತವೆ ಅವುಗಳನ್ನ ಹೋಗಿ ಡಂಪ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಜಿಬಿಎ ಮತ್ತೆ ಸರ್ಕಾರ ಬಂದಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸರ್ಕಾರ ಹಂತದಲ್ಲಿ ಈ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲಿ ಡಂಪ್ ಮಾಡಬೇಕು, ಯಾವ ರೀತಿಯಾಗಿ ನಿಯಮಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಗಳು ನಡೀತಾ ಇದೆ. ಪ್ರಮುಖವಾಗಿ ಮಿಟಗೇನಹಳ್ಳಿ, ಸೊಂಡೆಗೊಪ್ಪ ಈ ಭಾಗಗಳಲ್ಲಿ ಡಂಪಿಂಗ್ ಯಾರ್ಡ್ಗೋಸ್ಕರ ಒಂದು ಸ್ಥಳವನ್ನ ನಿಗದಿ ಮಾಡುವಂತಹ ಸಿದ್ಧತೆಯಲ್ಲಿ ಸರ್ಕಾರ ಮುಂದುವರೆದಿರುವಂತದ್ದು. ಪ್ರಮುಖವಾಗಿ ಯಾವ ರೀತಿಯಾಗಿ ಈ ಹಿಂದೆ ನೋ ಪಾರ್ಕಿಂಗ್ ಗಳಲ್ಲಿ ವಾಹನಗಳನ್ನ ನಿಲ್ಲಿಸಿದಂತ ಸಂದರ್ಭಗಳಲ್ಲಿ ಟೋಯಿಂಗ್ ಮಾಡಿಕೊಂಡು ವಾಹನಗಳನ್ನ ಕರೆದುಕೊಂಡು ಹೋಗಿ ಅವುಗಳನ್ನ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಲ್ಲಿಸಲಾಗ್ತಾ ಇತ್ತು. ಅದೇ ರೀತಿಯಾಗಿ ಒಂದು ವಾಹನವನ್ನ ನಿಗದಿ ಮಾಡಲಾಗುತ್ತೆ. ಆ ಒಂದು ವಾಹನ ಬಂದು ಪ್ರತಿಯೊಂದು ರಸ್ತೆಯ ಬದಿಗಳಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭಗಳಲ್ಲಿ ಹಳೆ ವಾಹನಗಳೇನಾದ್ರೂ ಕಂಡು ಬಂದ್ರೆ ಅದು 1 ತಿಂಗಳಿಗಿಂತ ಹೆಚ್ಚಾಗಿ ಆ ಒಂದು ರಸ್ತೆಯಲ್ಲಿ ನಿಂತಿದ್ರೆ ಅಂತಹ ವಾಹನಗಳ ನಂಬರ್ನ ಆಧಾರದ ಮೇರೆಗೆ ಮಾಲೀಕರಿಗೆ ಒಂದು ನೋಟಿಸ್ ಅನ್ನ ರವಾನೆ ಮಾಡಲಾಗುತ್ತೆ. 1 ವಾರದ ಕಾಲಾವಕಾಶವನ್ನ ಮಾಲೀಕರಿಗೆ ನೀಡಲಾಗುತ್ತೆ. ವಾಹನದ ಕಂಡೀಷನ್ ಏನು, ಯಾಕೆ ಆ ಒಂದು ವಾಹನ ಆ ಜಾಗದಲ್ಲಿ ನಿಂತಿದೆ, ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಮಾಲೀಕರು ನೋಟಿಸ್ಗೆ ಉತ್ತರವನ್ನ ನೀಡಬೇಕಾಗುತ್ತೆ. 1 ವಾರದ ಒಳಗಾಗಿ ಆ ಜಾಗದಿಂದ ತೆರವು ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ನೀಡಬೇಕಾಗುತ್ತೆ. ಒಂದು ವೇಳೆ ವಾಹನದ ಮಾಲೀಕರು ಏನಾದ್ರೂ ಆ ಒಂದು ನೋಟಿಸ್ಗೆ ಉತ್ತರವನ್ನ ನೀಡೋದೇ ಇರೋದಾಗ್ಲಿ ಅಥವಾ ವಾಹನವನ್ನ 1 ವಾರದಲ್ಲಿ ತೆರವು ಮಾಡದೇ ಇರೋದಾಗ್ಲಿ ಕಂಡು ಬಂದ್ರೆ ಜಿಬಿಎ ನೇರವಾಗಿ ಆ ಜಾಗಕ್ಕೆ ಬಂದು ವಾಹನಗಳನ್ನ ಎತ್ತಿಕೊಂಡು ಡಂಪ್ ಯಾರ್ಡ್ಗೆ ಹಾಕುವಂತಹ ಸಿದ್ಧತೆಯನ್ನ ನಡೆಸಿರುವಂತದ್ದು. ಒಂದು ಕಡೆಯಲ್ಲಿ ಸರ್ಕಾರದ ಈ ಒಂದು ನಿರ್ಧಾರದಿಂದ ಆದಷ್ಟು ಸಂಚಾರ ದಟ್ಟಣೆ ಕಮ್ಮಿ ಆಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಎಕ್ಸ್ಪರ್ಟ್ ಗಳು ಹೇಳೋ ಪ್ರಕಾರವಾಗಿ ರಸ್ತೆಯ 2 ಬದಿಗಳಲ್ಲಿ ಪಾರ್ಕಿಂಗ್ ಮಾಡೋದು ಮತ್ತು ಹಳೆಯ ವಾಹನಗಳನ್ನ ತಿಂಗಳುಗಟ್ಟಲೆ ಒಂದೇ ಜಾಗದಲ್ಲಿ ನಿಲ್ಲಿಸಿರೋದ್ರಿಂದಾಗಿ ರಸ್ತೆ ಕಿರಿದಾಗುತ್ತೆ, ವಾಹನ ಓಡಾಡಕ್ಕೆ ಕಷ್ಟ ಆಗುತ್ತೆ. ಶೀಘ್ರದಲ್ಲೇ ಈ ಒಂದು ನಿಯಮ ಏನಿದೆ, ಡಂಪಿಂಗ್ ರೂಲ್ಸ್ ಏನಿದೆ ಅದನ್ನ ಜಾರಿ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈ ಸ್ಟೋರಿಯನ್ನ ಬೆಂಗಳೂರಿನ ಜನತೆ ನೋಡ್ಲೇಬೇಕು. ಕಾರಣ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಸಿಟಿಗಳಲ್ಲಿ ಆ ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ನಿಮ್ಮ ವಾಹನಗಳನ್ನ ನಿಲ್ಲಿಸಿದ್ರೆ, ಅದರಲ್ಲೂ ಪ್ರಮುಖವಾಗಿ ಹಳೆ ವಾಹನಗಳನ್ನ ನಿಲ್ಲಿಸಿದ್ರೆ ಸೀದಾ ನಿಮ್ಮ ವಾಹನಗಳು ಗುಜರಿ ಅಂಗಡಿಗೆ ಸೇರ್ತವೆ. ಕಾರಣ ಇದೀಗ ಟೋಯಿಂಗ್ ರೂಲ್ಸ್ ಅನ್ನ ಅತ್ಯಂತ ಕಠಿಣವಾಗಿರತಕ್ಕಂಥ ನಿಯಮಗಳನ್ನ ಜಾರಿಗೆ ತರೋದ್ರ ಮುಖಾಂತರ ಮತ್ತೆ ಟೋಯಿಂಗ್ ಶುರುವಾಗಿದೆ. ಹಾಗಾಗಿ ಏನಾದರೂ ನಿಮ್ಮ ಹಳೆಯ ವಾಹನಗಳನ್ನ ಎಲ್ಲರಿಂದರಲ್ಲಿ ಪಾರ್ಕ್ ಅನ್ನ ಮಾಡಿದ್ರೆ ನಿಮ್ಮ ವಾಹನಗಳು ಸೀದಾ ಗುಜರಿ ಅಂಗಡಿಯಲ್ಲಿ ಸಿಗ್ತಾ ಇದಾವೆ. ಹಾಗಾದ್ರೆ ಯಾವೆಲ್ಲ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಿದೆ ರಾಜ್ಯ ಸರ್ಕಾರ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಾರ ದಟ್ಟಣೆಯಲ್ಲಿ 2ನೇ ಸ್ಥಾನ ಪಡೆದುಕೊಂಡು ಅತಿ ಹೆಚ್ಚು ಸಂಚಾರ ದಟ್ಟಣೆ ಇರುವಂತಹ ಜಿಲ್ಲೆ ಎನ್ನುವಂತಹ ಅಪಕೀರ್ತಿಗೆ ಪಾತ್ರ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ರಸ್ತೆಯ ಬದಿಯ ಇಕ್ಕೆಲಗಳಲ್ಲಿ ಹಳೆಯ ಕಾರುಗಳನ್ನ ನಿಲ್ಲಿಸಿರುವಂತದ್ದು. ಇದಕ್ಕೆ ಒಂದು ಪರಿಹಾರವನ್ನ ಕಲ್ಪಿಸಬೇಕು, ಈ ವಾಹನಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಜಿಬಿಎ ಅನೇಕ ವರ್ಷಗಳಿಂದ ಚರ್ಚೆಯನ್ನ ಮಾಡ್ತಾ ಇತ್ತು. ಸರ್ಕಾರದ ಮಟ್ಟದಲ್ಲೂ ಕೂಡ ಈ ಒಂದು ಚರ್ಚೆ ನಡೀತಾನೆ ಇತ್ತು. ಆದ್ರೆ ಆ ವಾಹನಗಳ ಎಲ್ಲಿ ಡಂಪ್ ಮಾಡಬೇಕು ಅನ್ನುವಂತಹ ಒಂದು
ವ್ಯವಸ್ಥೆಯನ್ನ ಕಲ್ಪಿಸೋದ್ರಲ್ಲಿ ಸರ್ಕಾರ ವಿಫಲ ಆಗ್ತಾ ಇತ್ತು. ಆದ್ರೆ ಇದೀಗ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿರುವಂತಹ ಹಳೆ ಕಾರುಗಳನ್ನ ಡಂಪ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಯಾವ ರೀತಿ ಕಸಗಳನ್ನ ಹೋಗಿ ಡಂಪ್ ಮಾಡ್ತಾರೋ ಅದೇ ರೀತಿಯಾಗಿ ಈ ಹಳೆಯ ಕಾರುಗಳೇನಿದೆ, ಹಳೆಯ ವಾಹನಗಳೇನಿದೆ ಅವುಗಳನ್ನ ಡಂಪ್ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಲ್ಲಿಸಿರುವಂತಹ ವಾಹನಗಳೇನಿದೆ, ಸಾಲಾಗಿ ನಿಲ್ಲಿಸಿರುವಂತಹ ಹಳೆಯ ವಾಹನಗಳೇನಿರ್ತವೆ ಅವುಗಳನ್ನ ಹೋಗಿ ಡಂಪ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಜಿಬಿಎ ಮತ್ತೆ ಸರ್ಕಾರ ಬಂದಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸರ್ಕಾರ ಹಂತದಲ್ಲಿ ಈ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲಿ ಡಂಪ್ ಮಾಡಬೇಕು, ಯಾವ ರೀತಿಯಾಗಿ ನಿಯಮಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಗಳು ನಡೀತಾ ಇದೆ. ಪ್ರಮುಖವಾಗಿ ಮಿಟಗೇನಹಳ್ಳಿ, ಸೊಂಡೆಗೊಪ್ಪ ಈ ಭಾಗಗಳಲ್ಲಿ ಡಂಪಿಂಗ್ ಯಾರ್ಡ್ಗೋಸ್ಕರ ಒಂದು ಸ್ಥಳವನ್ನ ನಿಗದಿ ಮಾಡುವಂತಹ ಸಿದ್ಧತೆಯಲ್ಲಿ ಸರ್ಕಾರ ಮುಂದುವರೆದಿರುವಂತದ್ದು. ಪ್ರಮುಖವಾಗಿ ಯಾವ ರೀತಿಯಾಗಿ ಈ ಹಿಂದೆ ನೋ ಪಾರ್ಕಿಂಗ್ ಗಳಲ್ಲಿ ವಾಹನಗಳನ್ನ ನಿಲ್ಲಿಸಿದಂತ ಸಂದರ್ಭಗಳಲ್ಲಿ ಟೋಯಿಂಗ್ ಮಾಡಿಕೊಂಡು ವಾಹನಗಳನ್ನ ಕರೆದುಕೊಂಡು ಹೋಗಿ ಅವುಗಳನ್ನ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಲ್ಲಿಸಲಾಗ್ತಾ ಇತ್ತು. ಅದೇ ರೀತಿಯಾಗಿ ಒಂದು ವಾಹನವನ್ನ ನಿಗದಿ ಮಾಡಲಾಗುತ್ತೆ. ಆ ಒಂದು ವಾಹನ ಬಂದು ಪ್ರತಿಯೊಂದು ರಸ್ತೆಯ ಬದಿಗಳಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭಗಳಲ್ಲಿ ಹಳೆ ವಾಹನಗಳೇನಾದ್ರೂ ಕಂಡು ಬಂದ್ರೆ ಅದು 1 ತಿಂಗಳಿಗಿಂತ ಹೆಚ್ಚಾಗಿ ಆ ಒಂದು ರಸ್ತೆಯಲ್ಲಿ ನಿಂತಿದ್ರೆ ಅಂತಹ ವಾಹನಗಳ ನಂಬರ್ನ ಆಧಾರದ ಮೇರೆಗೆ ಮಾಲೀಕರಿಗೆ ಒಂದು ನೋಟಿಸ್ ಅನ್ನ ರವಾನೆ ಮಾಡಲಾಗುತ್ತೆ. 1 ವಾರದ ಕಾಲಾವಕಾಶವನ್ನ ಮಾಲೀಕರಿಗೆ ನೀಡಲಾಗುತ್ತೆ. ವಾಹನದ ಕಂಡೀಷನ್ ಏನು, ಯಾಕೆ ಆ ಒಂದು ವಾಹನ ಆ ಜಾಗದಲ್ಲಿ ನಿಂತಿದೆ, ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಮಾಲೀಕರು ನೋಟಿಸ್ಗೆ ಉತ್ತರವನ್ನ ನೀಡಬೇಕಾಗುತ್ತೆ. 1 ವಾರದ ಒಳಗಾಗಿ ಆ ಜಾಗದಿಂದ ತೆರವು ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ನೀಡಬೇಕಾಗುತ್ತೆ. ಒಂದು ವೇಳೆ ವಾಹನದ ಮಾಲೀಕರು ಏನಾದ್ರೂ ಆ ಒಂದು ನೋಟಿಸ್ಗೆ ಉತ್ತರವನ್ನ ನೀಡೋದೇ ಇರೋದಾಗ್ಲಿ ಅಥವಾ ವಾಹನವನ್ನ 1 ವಾರದಲ್ಲಿ ತೆರವು ಮಾಡದೇ ಇರೋದಾಗ್ಲಿ ಕಂಡು ಬಂದ್ರೆ ಜಿಬಿಎ ನೇರವಾಗಿ ಆ ಜಾಗಕ್ಕೆ ಬಂದು ವಾಹನಗಳನ್ನ ಎತ್ತಿಕೊಂಡು ಡಂಪ್ ಯಾರ್ಡ್ಗೆ ಹಾಕುವಂತಹ ಸಿದ್ಧತೆಯನ್ನ ನಡೆಸಿರುವಂತದ್ದು. ಒಂದು ಕಡೆಯಲ್ಲಿ ಸರ್ಕಾರದ ಈ ಒಂದು ನಿರ್ಧಾರದಿಂದ ಆದಷ್ಟು ಸಂಚಾರ ದಟ್ಟಣೆ ಕಮ್ಮಿ ಆಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಎಕ್ಸ್ಪರ್ಟ್ ಗಳು ಹೇಳೋ ಪ್ರಕಾರವಾಗಿ ರಸ್ತೆಯ 2 ಬದಿಗಳಲ್ಲಿ ಪಾರ್ಕಿಂಗ್ ಮಾಡೋದು ಮತ್ತು ಹಳೆಯ ವಾಹನಗಳನ್ನ ತಿಂಗಳುಗಟ್ಟಲೆ ಒಂದೇ ಜಾಗದಲ್ಲಿ ನಿಲ್ಲಿಸಿರೋದ್ರಿಂದಾಗಿ ರಸ್ತೆ ಕಿರಿದಾಗುತ್ತೆ, ವಾಹನ ಓಡಾಡಕ್ಕೆ ಕಷ್ಟ ಆಗುತ್ತೆ. ಶೀಘ್ರದಲ್ಲೇ ಈ ಒಂದು ನಿಯಮ ಏನಿದೆ, ಡಂಪಿಂಗ್ ರೂಲ್ಸ್ ಏನಿದೆ ಅದನ್ನ ಜಾರಿ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈ ಸ್ಟೋರಿಯನ್ನ ಬೆಂಗಳೂರಿನ ಜನತೆ ನೋಡ್ಲೇಬೇಕು. ಕಾರಣ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಸಿಟಿಗಳಲ್ಲಿ ಆ ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ನಿಮ್ಮ ವಾಹನಗಳನ್ನ ನಿಲ್ಲಿಸಿದ್ರೆ, ಅದರಲ್ಲೂ ಪ್ರಮುಖವಾಗಿ ಹಳೆ ವಾಹನಗಳನ್ನ ನಿಲ್ಲಿಸಿದ್ರೆ ಸೀದಾ ನಿಮ್ಮ ವಾಹನಗಳು ಗುಜರಿ ಅಂಗಡಿಗೆ ಸೇರ್ತವೆ. ಕಾರಣ ಇದೀಗ ಟೋಯಿಂಗ್ ರೂಲ್ಸ್ ಅನ್ನ ಅತ್ಯಂತ ಕಠಿಣವಾಗಿರತಕ್ಕಂಥ ನಿಯಮಗಳನ್ನ ಜಾರಿಗೆ ತರೋದ್ರ ಮುಖಾಂತರ ಮತ್ತೆ ಟೋಯಿಂಗ್ ಶುರುವಾಗಿದೆ. ಹಾಗಾಗಿ ಏನಾದರೂ ನಿಮ್ಮ ಹಳೆಯ ವಾಹನಗಳನ್ನ ಎಲ್ಲರಿಂದರಲ್ಲಿ ಪಾರ್ಕ್ ಅನ್ನ ಮಾಡಿದ್ರೆ ನಿಮ್ಮ ವಾಹನಗಳು ಸೀದಾ ಗುಜರಿ ಅಂಗಡಿಯಲ್ಲಿ ಸಿಗ್ತಾ ಇದಾವೆ. ಹಾಗಾದ್ರೆ ಯಾವೆಲ್ಲ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಿದೆ ರಾಜ್ಯ ಸರ್ಕಾರ, ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಾರ ದಟ್ಟಣೆಯಲ್ಲಿ 2ನೇ ಸ್ಥಾನ ಪಡೆದುಕೊಂಡು ಅತಿ ಹೆಚ್ಚು ಸಂಚಾರ ದಟ್ಟಣೆ ಇರುವಂತಹ ಜಿಲ್ಲೆ ಅನ್ನುವಂತಹ ಅಪಕೀರ್ತಿಗೆ ಪಾತ್ರ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ರಸ್ತೆಯ ಬದಿಯ ಇಕ್ಕೆಲಗಳಲ್ಲಿ ಹಳೆಯ ಕಾರುಗಳನ್ನ ನಿಲ್ಲಿಸಿರುವಂತದ್ದು. ಇದಕ್ಕೆ ಒಂದು ಪರಿಹಾರವನ್ನ ಕಲ್ಪಿಸಬೇಕು, ಈ ವಾಹನಗಳನ್ನ ತೆರವು ಮಾಡಬೇಕು ಅಂತ ಹೇಳಿ ಜಿಬಿಎ ಅನೇಕ ವರ್ಷಗಳಿಂದ ಚರ್ಚೆಯನ್ನ ಮಾಡ್ತಾ ಇತ್ತು. ಸರ್ಕಾರದ ಮಟ್ಟದಲ್ಲೂ ಕೂಡ ಈ ಒಂದು ಚರ್ಚೆ ನಡೀತಾನೆ ಇತ್ತು. ಆದ್ರೆ ಆ ವಾಹನಗಳ ಎಲ್ಲಿ ಡಂಪ್ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸೋದ್ರಲ್ಲಿ ಸರ್ಕಾರ ವಿಫಲ ಆಗ್ತಾ ಇತ್ತು. ಆದ್ರೆ ಇದೀಗ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿರುವಂತಹ ಹಳೆ ಕಾರುಗಳನ್ನ ಡಂಪ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಯಾವ ರೀತಿ ಕಸಗಳನ್ನ ಹೋಗಿ ಡಂಪ್ ಮಾಡ್ತಾರೋ ಅದೇ ರೀತಿಯಾಗಿ ಈ ಹಳೆಯ ಕಾರುಗಳೇನಿದೆ, ಹಳೆಯ ವಾಹನಗಳೇನಿದೆ ಅವುಗಳನ್ನ ಡಂಪ್ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಲ್ಲಿಸಿರುವಂತಹ ವಾಹನಗಳೇನಿದೆ, ಸಾಲಾಗಿ ನಿಲ್ಲಿಸಿರುವಂತಹ ಹಳೆಯ ವಾಹನಗಳೇನಿರ್ತವೆ ಅವುಗಳನ್ನ ಹೋಗಿ ಡಂಪ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಜಿಬಿಎ ಮತ್ತೆ ಸರ್ಕಾರ ಬಂದಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸರ್ಕಾರ ಹಂತದಲ್ಲಿ ಈ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಎಲ್ಲಿ ಡಂಪ್ ಮಾಡಬೇಕು, ಯಾವ ರೀತಿಯಾಗಿ ನಿಯಮಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಗಳು ನಡೀತಾ ಇದೆ. ಪ್ರಮುಖವಾಗಿ ಮಿಟಗೇನಹಳ್ಳಿ, ಸೊಂಡೆಗೊಪ್ಪ ಈ ಭಾಗಗಳಲ್ಲಿ ಡಂಪಿಂಗ್ ಯಾರ್ಡ್ಗೋಸ್ಕರ ಒಂದು ಸ್ಥಳವನ್ನ ನಿಗದಿ ಮಾಡುವಂತಹ ಸಿದ್ಧತೆಯಲ್ಲಿ ಸರ್ಕಾರ ಮುಂದುವರೆದಿರುವಂತದ್ದು. ಪ್ರಮುಖವಾಗಿ ಯಾವ ರೀತಿಯಾಗಿ ಈ ಹಿಂದೆ ನೋ ಪಾರ್ಕಿಂಗ್ ಗಳಲ್ಲಿ ವಾಹನಗಳನ್ನ ನಿಲ್ಲಿಸಿದಂತ ಸಂದರ್ಭಗಳಲ್ಲಿ ಟೋಯಿಂಗ್ ಮಾಡಿಕೊಂಡು ವಾಹನಗಳನ್ನ ಕರೆದುಕೊಂಡು ಹೋಗಿ ಅವುಗಳನ್ನ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಲ್ಲಿಸಲಾಗ್ತಾ ಇತ್ತು. ಅದೇ ರೀತಿಯಾಗಿ ಒಂದು ವಾಹನವನ್ನ ನಿಗದಿ ಮಾಡಲಾಗುತ್ತೆ. ಆ ಒಂದು ವಾಹನ ಬಂದು ಪ್ರತಿಯೊಂದು ರಸ್ತೆಯ ಬದಿಗಳಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭಗಳಲ್ಲಿ ಹಳೆ ವಾಹನಗಳೇನಾದ್ರೂ ಕಂಡು ಬಂದ್ರೆ ಅದು 1 ತಿಂಗಳಿಗಿಂತ ಹೆಚ್ಚಾಗಿ ಆ ಒಂದು ರಸ್ತೆಯಲ್ಲಿ ನಿಂತಿದ್ರೆ ಅಂತಹ ವಾಹನಗಳ ನಂಬರ್ನ ಆಧಾರದ ಮೇರೆಗೆ ಮಾಲೀಕರಿಗೆ ಒಂದು ನೋಟಿಸ್ ಅನ್ನ ರವಾನೆ ಮಾಡಲಾಗುತ್ತೆ. 1 ವಾರದ ಕಾಲಾವಕಾಶವನ್ನ ಮಾಲೀಕರಿಗೆ ನೀಡಲಾಗುತ್ತೆ. ವಾಹನದ ಕಂಡೀಷನ್ ಏನು, ಯಾಕೆ ಆ ಒಂದು ವಾಹನ ಆ ಜಾಗದಲ್ಲಿ ನಿಂತಿದೆ, ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಮಾಲೀಕರು ನೋಟಿಸ್
ನೋಟಿಸ್ಗೆ ಉತ್ತರವನ್ನ ನೀಡಬೇಕಾಗುತ್ತೆ. 1 ವಾರದ ಒಳಗಾಗಿ ಆ ಜಾಗದಿಂದ ತೆರವು ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ನೀಡಬೇಕಾಗುತ್ತೆ. ಒಂದು ವೇಳೆ ವಾಹನದ ಮಾಲೀಕರು ಏನಾದ್ರೂ ಆ ಒಂದು ನೋಟಿಸ್ಗೆ ಉತ್ತರವನ್ನ ನೀಡೋದೇ ಇರೋದಾಗ್ಲಿ ಅಥವಾ ವಾಹನವನ್ನ 1 ವಾರದಲ್ಲಿ ತೆರವು ಮಾಡದೇ ಇರೋದಾಗ್ಲಿ ಕಂಡು ಬಂದ್ರೆ ಜಿಬಿಎ ನೇರವಾಗಿ ಆ ಜಾಗಕ್ಕೆ ಬಂದು ವಾಹನಗಳನ್ನ ಎತ್ತಿಕೊಂಡು ಡಂಪ್ ಯಾರ್ಡ್ಗೆ ಹಾಕುವಂತ ಸಿದ್ಧತೆಯನ್ನ ನಡೆಸಿರುವಂತದ್ದು. ಒಂದು ಕಡೆಯಲ್ಲಿ ಸರ್ಕಾರದ ಈ ಒಂದು ನಿರ್ಧಾರದಿಂದ ಆದಷ್ಟು ಸಂಚಾರ ದಟ್ಟಣೆ ಕಮ್ಮಿ ಆಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರವಾಗಿ ರಸ್ತೆಯ ಎರಡೂ ಬದಿಗಳಲ್ಲಿ ಪಾರ್ಕಿಂಗ್ ಮಾಡೋದು ಮತ್ತು ಹಳೆಯ ವಾಹನಗಳನ್ನ ತಿಂಗಳುಗಟ್ಟಲೆ ಒಂದೇ ಜಾಗದಲ್ಲಿ ನಿಲ್ಸಿರೋದ್ರಿಂದಾಗಿ ರಸ್ತೆ ಕಿರಿದಾಗುತ್ತೆ, ವಾಹನ ಓಡಾಡಕ್ಕೆ ಕಷ್ಟ ಆಗುತ್ತೆ. ಶೀಘ್ರದಲ್ಲೇ ಈ ಒಂದು ನಿಯಮ ಏನಿದೆ, ಡಂಪಿಂಗ್ ರೂಲ್ಸ್ ಏನಿದೆ, ಅದನ್ನ ಜಾರಿ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನ ನಡೆಸಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.